ಸಲ್ಮಾನ್ ಖಾನ್ ಜಗತ್ತಿನ ಅತಿ ಸುಂದರ ನಟರಲ್ಲಿ ಒಬ್ಬ. ಸದೃಢ ಶರೀರ, ಉದ್ದನೆಯ ಆಕರ್ಷಕ ಮುಖ, ಜಿಮ್ ಬಾಡಿ, ಜತೆಗೆ ಬೇರೆಯವರ ಕಷ್ಟಗಳಿಗೆ ಸ್ಪಂದಿಸುವ ಭಾವುಕ. ಸಲ್ಮಾನ್ ಅಂದರೆ ಇಷ್ಟೇ ಅಲ್ಲ, ಆತ ತನ್ನ ತಿಕ್ಕಲುತನದ ಮನಸ್ಥಿತಿಗೂ ಅಷ್ಟೇ ಫೇಮಸ್. ಎಷ್ಟೋ ಬಾರಿ ನಡುರಾತ್ರಿ ಸೈಕಲ್, ಬೈಕ್ ಅಥವಾ ಆಟೋದಲ್ಲಿ ಇಡೀ ಮುಂಬೈಯನ್ನ ಏಕಾಂಗಿಯಾಗಿ ಸುತ್ತುವ ಅತಿರೇಕಿ. ಕೃಷ್ಣಮೃಗ ಬೇಟೆ, ರಸ್ತೆ ಬದಿ ಮಲಗಿದ್ದ ಇಬ್ಬರು ಕೂಲಿಕಾರರ ಮೇಲೆ ಕಾರು ಹತ್ತಿಸಿದ ಆರೋಪ, ಮುಂಬೈ ಅಂಡರ್ವರ್ಲ್ಡ್ ಒಡನಾಟ, ಹೀಗೆ ಈಗಲೂ ಹಳೆ ಕೇಸುಗಳ ವಿಚಾರಣೆಗೆ ಕೋರ್ಟ್ ಮೆಟ್ಟಿಲೇರುತ್ತಿರುವ ಅಲೆಮಾರಿ. ಹೀಗೆ ಸಲ್ಮಾನ್ ಅಂದರೆ ಸಾವಿರಾರು ಚಿತ್ರಣಗಳು ಕಣ್ಮುಂದೆ ಮಿಂಚಿ ಮರೆಯಾಗುತ್ತೆ. ಹೀಗೆ ಹತ್ತಾರು ರಾದ್ಧಾಂತ ಮಾಡಿಕೊಂಡಿದ್ರೂ ಕೂಡ ಬಾಲಿವುಡ್ನಲ್ಲಿ ಸಲ್ಮಾನ್ಗೆ ಬೇಡಿಕೆ ಕಮ್ಮಿಯಾಗಿಲ್ಲ. ಈತನಿಗೆ ಬಾಲಿವುಡ್ ಅನಿವಾರ್ಯವೋ ಗೊತ್ತಿಲ್ಲ, ಆದರೆ ಬಾಲಿವುಡ್ಗೆ ಈತ ಬೇಕೇ ಬೇಕು. ಅಂದ ಹಾಗೆ ಇವತ್ತು ಬೀಟೌನ್ನಲ್ಲಿ ಇಷ್ಟೆಲ್ಲ ಎತ್ತರಕ್ಕೆ ಬೆಳೆದಿರೋ ಸಲ್ಲು ಸಿನಿಮಾ ರಂಗಕ್ಕೆ ಬಂದಿದ್ದು 80ರ ದಶಕದ ಕೊನೆಯಲ್ಲಿ. 1988ರಲ್ಲಿ ಬಿವಿ ಹೋ ತೋ ಹಸಿ ಚಿತ್ರದಲ್ಲಿ ಮಾಡಿದ್ದು ಪೋಷಕ ಪಾತ್ರ. ನಾಯಕ ನಟನಾಗಿ ಅಭಿನಯಿಸಿದ್ದು ಮೈನೆ ಪ್ಯಾರ್ ಕಿಯಾ ಸಿನಿಮಾದಲ್ಲಿ. 1989ರಲ್ಲಿ ರಿಲೀಸ್ ಆದ ಈ ಚಿತ್ರವು ಭಾರತದ ಅತಿ ಹೆಚ್ಚು ಗಳಿಕೆ ಕಂಡ ಚಿತ್ರಗಳಲ್ಲಿ ಒಂದು. ಆ ನಂತರ ಸಲ್ಮಾನ್ ಮುಟ್ಟಿದ್ದೆಲ್ಲ ಚಿನ್ನವಾಯಿತು. ಸಲ್ಲು ಒಂದರ ನಂತರ ಒಂದು ಹಿಟ್ ಸಿನಿಮಾಗಳನ್ನು ನೀಡುತ್ತಲೇ ಹೋದ. ಹೀಗೆ ಸಲ್ಮಾನ್ ಬಾಲಿವುಡ್ನಲ್ಲಿ ತನ್ನ ಗ್ರಾಫ್ ಏರಿಸುತ್ತಿರುವಾಗಲೇ ಅತ್ತ ಸೌತ್ ಆಫ್ರಿಕಾದಲ್ಲಿ ನಡೆದ ಮಿಸ್ ವರ್ಲ್ಡ್ ಸ್ಪರ್ಧೆಯಲ್ಲಿ ಈ ದೇಶದ ಪರಮ ಚೆಲುವೆಯೊಬ್ಬಳು ವಿಶ್ವಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ಲು. ನೀಲಿ ಕಣ್ಣುಗಳ ಮೋಹಕ ಚೆಲುವಿನ ಆ ಹುಡುಗಿಯೇ ಮಂಗಳೂರು ಬೆಡಗಿ ಐಶ್ವರ್ಯ ರೈ. ತನ್ನ ಚೆಲುವಿನಿಂದ ಜಗತ್ತು ಗೆದ್ದ ಐಶುಗೆ ಭಾರತೀಯ ಚಿತ್ರರಂಗ ರೆಡ್ ಕಾರ್ಪೆಟ್ ಹಾಸಿತು. ಪರಿಣಾಮ ಮಣಿರತ್ನಂ ನಿರ್ದೇಶಿಸಿದ ತಮಿಳು ಚಿತ್ರ ಇರುವರ್ನಲ್ಲಿ ಐಶ್ವರ್ಯ ಬಣ್ಣ ಹಚ್ಚಿದ್ಲು. ಆ ನಂತರ ತಮಿಳಿನ ಕಂಡುಕೊಂಡೇನ್ ಸಿನಿಮಾದಲ್ಲಿ ನಟಿಸಿದ ಐಶು ಬಾಲಿವುಡ್ಗೆ ಕಾಲಿಟ್ಲು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಅಷ್ಟೊತ್ತಿಗಾಗಲೇ ಸಲ್ಮಾನ್ ಅನ್ನುವ ಸ್ಫುರದ್ರೂಪಿ ಐಶ್ವರ್ಯ ಅನ್ನುವ ಅಗಣಿತ ಚೆಲುವೆಗೆ ಮನಸೋತಿದ್ದ. ನೀಲಿ ಕಂಗಳ ಹುಡುಗಿ ಜೊತೆ ಸಲ್ಲು ಇನ್ನೂ ಒಂದು ಮಾತು ಆಡಿರಲಿಲ್ಲ, ಆಕೆಯನ್ನ ಭೇಟಿಯೂ ಆಗಿರಲಿಲ್ಲ. ಆದರೂ ಸಲ್ಲು ಐಶ್ವರ್ಯಳಿಗೆ ಮನಸೋತಿದ್ದ. ವಿಶೇಷ ಅಂದರೆ ಆಕೆಯ ಮೇಲೆ ಲವ್ ಆಗಿದ್ದು ಯಾವಾಗ ಅಂತ ಖುದ್ದು ಸಲ್ಲುಗೂ ಗೊತ್ತಿಲ್ಲ. ಹರೆಯದ ಕಾಲದಲ್ಲಿ ಸಲ್ಮಾನ್ಗೆ ಬಟ್ಟೆ ಅಂದರೆ ಅಲರ್ಜಿ. ಹಾಗೆ ನೋಡಿದರೆ ಸಲ್ಲು ಪ್ರಕಾರ ಹುಡುಗಿ ಮತ್ತು ಬಟ್ಟೆ ಎರಡೂ ಒಂದೇ. ಆಗಾಗ ಅವುಗಳನ್ನು ಚೇಂಜ್ ಮಾಡುತ್ತಲೇ ಇರಬೇಕು. ಹಾಗಂತ ಈತನ ಹಿಂದೆ ಬೀಳುವ ಹುಡುಗಿಯರಿಗೇನೂ ಕಡಿಮೆ ಇರಲಿಲ್ಲ. ಹಾಗಾಗಿ ಸಲ್ಲು ಹೊಸ ಲವ್ವಲ್ಲಿ ಬೀಳ್ತಾನೇ ಇದ್ದ. ಬಣ್ಣದ ಜಗತ್ತಿಗೆ ಎಂಟ್ರಿ ಕೊಟ್ಟ ಮೇಲೆ ಸಲ್ಲು ಮೊದಲಿಗೆ ಪ್ರೀತಿಗೆ ಬಿದ್ದಿದ್ದು ಸಂಗೀತ ಬಿಜಲಾನಿ ಜೊತೆ. ಆದರೆ ಆ ಪ್ರೇಮ ಮುರಿದು ಬಿತ್ತು. ನಂತರ ಸಲ್ಮಾನ್ ಲೈಫಲ್ಲಿ ಎಂಟ್ರಿ ಕೊಟ್ಟವಳೆ ಪಾಕಿಸ್ತಾನಿ ನಟಿ ಸೋಮಿ ಅಲಿ. ಆದರೆ 1997ರ ಹೊತ್ತಿಗೆ ಸಲ್ಲು ಐಶ್ವರ್ಯಳಿಗೆ ಮನಸೋತಿದ್ದ. ಹಮ್ ದಿಲ್ ದೇ ಚುಕೆ ಸನಂ ಸಿನಿಮಾಕ್ಕಿಂತಲೂ ಮೊದಲು ಜೋಶ್ ಸಿನಿಮಾದಲ್ಲಿ ಸಲ್ಲು ಐಶ್ವರ್ಯ ಜತೆಯಾಗಿ ನಟಿಸುವ ಅವಕಾಶ ಇತ್ತು. ಆದರೆ ಆ ಸಿನಿಮಾದಲ್ಲಿ ಸಲ್ಲುಭಾಯ್ ಐಶ್ವರ್ಯಳ ಅಣ್ಣನ ರೋಲ್ ಪ್ಲೇ ಮಾಡಬೇಕಿತ್ತು. ಪ್ರೀತಿಸ್ತಿರುವ ಹುಡುಗಿಗೆ ಅಣ್ಣನಾಗಿ ಹೇಗೆ ನಟಿಸಲಿ ಅನ್ನೋ ಕಾರಣಕ್ಕೆ ಆತ ಅದನ್ನು ರಿಜೆಕ್ಟ್ ಮಾಡಿದ್ದ. ನಂತರ ಆ ರೋಲ್ ಶಾರುಖ್ ಖಾನ್ ಪಾಲಾಗಿತ್ತು. ತನ್ನ ಸುಮಾರು ಸಿನಿಮಾಗಳಿಗೆ ಸಲ್ಮಾನ್ ಐಶ್ವರ್ಯಳನ್ನ ನಾಯಕಿ ಮಾಡುವಂತೆ ನಿರ್ಮಾಪಕರಿಗೆ ಸಜೆಸ್ಟ್ ಮಾಡಿದ್ದ. ಕೊನೆಗೆ ಹಮ್ ದಿಲ್ ದೇ ಚುಕೆ ಸನಂ ಸಿನಿಮಾದಲ್ಲಿ ಸಲ್ಮಾನ್ ಆಸೆ ಫಲಿಸಿತು. ಈ ಸಿನಿಮಾದ ಶೂಟಿಂಗ್ ಹೊತ್ತಲ್ಲಿ ಅವರಿಬ್ಬರು ಪರಸ್ಪರ ಹತ್ತಿರವಾದ್ರು. ಪ್ರೇಮ ಜ್ವಾಲೆ ಪ್ರಜ್ವಲಿಸಿತು. ಸಲ್ಲು ಐಶು ಡೇಟಿಂಗ್ ಶುರುವಾಯಿತು. ತೆರೆ ಮೇಲೆ ಸಲ್ಲು ಐಶು ಜೋಡಿ ನಿಜಕ್ಕೂ ಮಾಂತ್ರಿಕತೆ ಸೃಷ್ಟಿಸಿತ್ತು. ಹಮ್ ದಿಲ್ ದೇ ಚುಕೆ ಸನಂ ಅಕ್ಷರಶಃ ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸಿತ್ತು. ಸಲ್ಲು ಐಶು ಕೆಮಿಸ್ಟ್ರಿ ಹೇಗಿತ್ತು ಅಂದರೆ ಈ ಒಂದೇ ಒಂದು ಸಿನಿಮಾದಿಂದ ಅವರ ಜೋಡಿ ಸೂಪರ್ ಕಪಲ್ ಸ್ಥಾನಕ್ಕೆ ಏರಿಬಿಡ್ತು. ಹಮ್ ದಿಲ್ ದೇ ಚುಕೆ ಸನಂ ಹಾಕಿದ ದುಡ್ಡಿನ 2ರಷ್ಟು ಲಾಭ ತಂದುಕೊಡ್ತು. ಸಿನಿಮಾದಲ್ಲಿನ ಐಶ್ವರ್ಯ ನಟನೆಗೆ ಪ್ರಶಸ್ತಿಗಳ ಸುರಿಮಳೆಯೇ ಆಯಿತು. ಇತ್ತ ಸೋಮಿ ಅಕ್ಷರಶಃ ಕಣ್ಣೀರಾದ್ಲು.
ಸಲ್ಮಾನ್ ಮನೆಗೆ ಬರ್ತಿದ್ದ ಐಶು ಸೋಮಿ ಅಲ್ಲಿದ್ರೂ ಕೂಡ ಲೆಕ್ಕಿಸದೆ ನೇರ ಸಲ್ಲು ರೂಮ್ಗೆ ಹೋಗ್ತಿದ್ಲು. ಅವರಿಬ್ಬರ ಒಡನಾಟ ಹೆಚ್ಚಾಗುತ್ತಲೇ ಹೋಯಿತು. ಇನ್ನು ಈ ಪ್ರೀತಿಯಲ್ಲಿ ಅರ್ಥ ಇಲ್ಲ ಅಂದುಕೊಂಡ ಸೋಮಿ ಈ ದೇಶವನ್ನ ಮತ್ತು ಸಲ್ಮಾನ್ನನ್ನ ಬಿಟ್ಟು ಫ್ಲೋರಿಡಾಗೆ ಹೊರಟು ಹೋದ್ಲು. ಇತ್ತ ಸೋಮಿ ಅಲ್ಲಿ ಹೊರಟು ಹೋಗುತ್ತಿದ್ದಂತೆ ಐಶ್ವರ್ಯ ಮತ್ತು ಸಲ್ಮಾನ್ ಮತ್ತಷ್ಟು ಹತ್ತಿರವಾದ್ರು. ಸಲ್ಮಾನ್ ಮನೆಯ ಎಲ್ಲ ಕಾರ್ಯಕ್ರಮದಲ್ಲೂ ಐಶ್ವರ್ಯ ಹಾಜರಿ ಇರ್ತಿತ್ತು. ಸಲ್ಮಾನ್ ತಂಗಿ ಐಶುಲನ್ನ ಬಾಬಿ ಅಂತಾನೆ ಕರಿತಿದ್ಲು. ಆದರೆ ಐಶ್ವರ್ಯ ಅಪ್ಪ ಅಮ್ಮನಿಗೆ ಮಗಳ ಈ ಸಂಬಂಧ ಇಷ್ಟ ಇರಲಿಲ್ಲ. ಸಲ್ಲು ಮನೆಗೆ ಬರ್ತಿದ್ದಕ್ಕೆ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಕೊನೆಗೆ ಯಾರಿಗೂ ಬೇಜಾರು ಮಾಡೋದು ಬೇಡ ಅಂತ ಐಶ್ವರ್ಯ ಅಪಾರ್ಟ್ಮೆಂಟ್ ಒಂದಕ್ಕೆ ತನ್ನ ಬಿಡಾರ ಬದಲಿಸಿದ್ಲು. ಹೀಗೆ ಎಲ್ಲ ಸರಿ ಇರುವಾಗಲೇ ಆ ಘಟನೆ ನಡೆದಿದ್ದು. ಸಲ್ಮಾನ್ ಐಶ್ವರ್ಯ ಪ್ರೀತಿಯಲ್ಲಿ ಬಿದ್ದಿದ್ದು ನಿಜ. ಸಲ್ಮಾನ್ ಆಕೆಯನ್ನ ಹುಚ್ಚನಂತೆ ಇಷ್ಟಪಡ್ತಿದ್ದಿದ್ದು ನಿಜ. ಆದರೆ ಐಶ್ವರ್ಯ ಮಾತ್ರ ಇನ್ನೂ ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ಯಾಕಂದರೆ ಆಕೆ ಆಗ ತಾನೇ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಿದ್ಲು. ಹೀಗಿರುವಾಗ 2000 ನವೆಂಬರ್ 1 ರಾತ್ರಿ ಆ ಘಟನೆ ನಡೆಯಿತು. ಅವತ್ತು ಸಲ್ಮಾನ್ ಐಶ್ವರ್ಯಳಿಗೆ ಫೋನ್ ಮಾಡಿದ್ದ. ಆದರೆ ಎಷ್ಟೇ ಫೋನ್ ಮಾಡಿದ್ರೂ ಆಕೆ ಪಿಕ್ ಮಾಡಿರಲಿಲ್ಲ. ಕೊನೆಗೆ ಮಧ್ಯರಾತ್ರಿ ಐಶ್ವರ್ಯ ಮನೆಗೆ ಬಂದ ಸಲ್ಲು ಬಾಗಿಲು ತಟ್ಟಿದ. ಆದರೆ ಐಶ್ವರ್ಯ ಡೋರ್ ಓಪನ್ ಮಾಡಲೇ ಇಲ್ಲ. ಮುಂಜಾನೆವರೆಗೂ ಬಾಗಿಲು ತಟ್ಟಿ ಸಲ್ಲು ಕೈ ಊದಿಕೊಂಡಿತ್ತು. ರಕ್ತ ಸೋರುತ್ತಿತ್ತು. ಕೊನೆಗೆ ಮುಂಜಾನೆ 6 ಗಂಟೆಗೆ ಐಶ್ವರ್ಯ ಬಾಗಿಲು ತೆರೆದ್ಲು. ಆಮೇಲೆ ಮನೆ ಒಳಗೆ ಹೋದ ಸಲ್ಲು ರಾತ್ರಿ 8 ಗಂಟೆವರೆಗೂ ಅಲ್ಲೇ ಇದ್ದ. ಆದರೆ ಐಶ್ವರ್ಯ ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಪೊಲೀಸರು ಐಶ್ವರ್ಯ ಮನೆಗೆ ಹೋಗದಂತೆ ವಾರ್ನ್ ಕೂಡ ಮಾಡಿದ್ರು. ಆದರೆ ಸಲ್ಲು ಅವತ್ತು ಯಾಕೆ ಐಶ್ವರ್ಯ ಮನೆಗೆ ಹೋಗಿದ್ದು ಅನ್ನುವ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ. ಕೆಲ ಮೂಲಗಳ ಪ್ರಕಾರ ಅವತ್ತು ಸಲ್ಲು ಮದುವೆ ವಿಚಾರ ಮಾತನಾಡೋಕೆ ಐಶ್ವರ್ಯಳಿಗೆ ಫೋನ್ ಮಾಡಿದ್ದ. ಆಕೆ ಪಿಕ್ ಮಾಡದೇ ಇದ್ದಾಗ ಮನೆಗೆ ಹೋಗಿ ಬಾಗಿಲು ತಟ್ಟಿದ್ದ. ಆಕೆಗೆ ಅಷ್ಟು ಬೇಗ ಮದುವೆಯಾಗೋದಕ್ಕೆ ಮನಸ್ಸಿರಲಿಲ್ಲ. ಜತೆಗೆ ಆಕೆಯ ಮನೆಯವರಿಗೆ ಸಲ್ಮಾನ್ ಜೊತೆ ಮದುವೆಯಾಗೋದು ಇಷ್ಟ ಇರಲಿಲ್ಲ. ಒಟ್ಟಾರೆ ಈ ಘಟನೆಯಿಂದ ಅವರಿಬ್ಬರ ಮಧ್ಯೆ ಸಣ್ಣ ಮನಸ್ತಾಪ ಶುರುವಾಗಿತ್ತು. ಹೀಗಿರುವಾಗಲೇ ಬಂತು ಸೋಮಿ ಅಲಿ ಫೋನ್. ಫಾರಿನ್ನಲ್ಲಿದ್ದ ಸೋಮಿ ತನ್ನ ಅಪ್ಪನಿಗೆ ಹುಷಾರಿಲ್ಲ, ಹಾಗಾಗಿ ಸಹಾಯ ಮಾಡು ಅಂತ ಸಲ್ಮಾನ್ನ ಕೇಳಿಕೊಂಡಿದ್ಲು. ಹಿಂದು ಮುಂದು ಯೋಚಿಸದ ಸಲ್ಲು ಫ್ಲೈಟ್ ಹತ್ತಿ ಫ್ಲೋರಿಡಾಕ್ಕೆ ಹೊರಟೇ ಬಿಟ್ಟ. ಇತ್ತ ಐಶ್ವರ್ಯಳಿಗೆ ಏನನ್ನೂ ಹೇಳಿರಲಿಲ್ಲ. ವಿದೇಶದಿಂದ ಬಂದಮೇಲೆ ಐಶುಗೆ ಸೋಮಿಯನ್ನ ಮೀಟ್ ಮಾಡಿದ ವಿಷಯ ತಿಳಿಸಿದ. ಆದರೆ ತನಗೆ ತಿಳಿಸದೆ ಹೋಗಿದ್ದಕ್ಕೆ ಮತ್ತು ಹಳೆ ಗರ್ಲ್ಫ್ರೆಂಡ್ ಜೊತೆ ಈಗಲೂ ಸಂಪರ್ಕ ಇಟ್ಟುಕೊಂಡಿದ್ಯಾ ಅಂತ ಐಶ್ವರ್ಯ ರಾದ್ಧಾಂತ ಮಾಡಿದ್ಲು. ಸಾಕಷ್ಟು ಪ್ರಯತ್ನದ ನಂತರ ಐಶ್ವರ್ಯಳನ್ನ ಸಮಾಧಾನಪಡಿಸಿದ್ದ. ಆದರೆ ಇದಾದ್ಮೇಲೆ ಮತ್ತೊಂದು ಘಟನೆ ಸಂಭವಿಸಿತು. ಐಶು ಅಭಿಷೇಕ್ ಬಚ್ಚನ್ ಜೊತೆ ಕುಚ್ ನಾ ಕಹೋ ಸಿನಿಮಾದ ಶೂಟಿಂಗ್ನಲ್ಲಿದ್ಲು. ಈ ವೇಳೆ ಅಲ್ಲಿಗೆ ತೆರಳಿದ ಸಲ್ಲು ಐಶ್ವರ್ಯಳನ್ನ ಕಾರ್ ಒಳಗೆ ಕರೆಸಿಕೊಂಡಿದ್ದು ಜಗಳವಾಡಿದ್ದು ಮಾತ್ರ ಅಲ್ಲದೆ ಹಿಂಸೆ ಕೊಟ್ಟಿದ್ದ. ಇದಾದ್ಮೇಲೆ ಐಶ್ವರ್ಯ ಶಾರುಖ್ ಜೊತೆ ಚಲ್ತೆ ಚಲ್ತೆ ಸಿನಿಮಾದಲ್ಲಿ ನಟಿಸೋಕೆ ಸಹಿ ಮಾಡಿದ್ಲು. ಈ ವೇಳೆಯೂ ಆ ಸಿನಿಮಾದ ಶೂಟಿಂಗ್ ಸೆಟ್ಗೆ ಹೋದ ಸಲ್ಲು ಐಶ್ವರ್ಯಳನ್ನ ಶೂಟಿಂಗ್ ಬಿಟ್ಟು ಬರುವಂತೆ ಹೇಳಿದ್ದ. ಈ ವೇಳೆ ಶಾರುಖ್ ವಿರೋಧಿಸಿದ್ದ. ಇದರಿಂದ ಶಾರುಖ್ ಜೊತೆಯೂ ಸಲ್ಲು ಜಗಳಕ್ಕೆ ನಿಂತ. ಅಷ್ಟೇ ಅಲ್ಲ, ಶಾರುಖ್ನ ಕಾಲರ್ ಹಿಡಿದು ಐಶ್ವರ್ಯ ಜೊತೆ ಸಂಬಂಧ ಇಟ್ಟುಕೊಂಡಿದ್ಯಾ ಅಂತ ಆರೋಪಿಸಿದ್ದ. ಪರಿಣಾಮ ಚಲ್ತೆ ಚಲ್ತೆ ಸಿನಿಮಾದಲ್ಲಿ ಐಶ್ವರ್ಯ ಬದಲಿಗೆ ರಾಣಿ ಮುಖರ್ಜಿ ನಾಯಕಿಯಾದ್ಲು. ಈ ಘಟನೆಗಳಿಂದ ಐಶ್ವರ್ಯ ನಿಜಕ್ಕೂ ಬೇಸತ್ತಿದ್ಲು. ಕೊನೆಗೆ ಅವರ ರಿಲೇಶನ್ಶಿಪ್ ಬ್ರೇಕಪ್ ಆಯಿತು. 2003ರಲ್ಲಿ ಐಶ್ವರ್ಯ ತಾನಿನ್ನು ಸಲ್ಲು ಜೊತೆ ನಟಿಸೋದಿಲ್ಲ ಅಂತ ಸಾರ್ವಜನಿಕ ಹೇಳಿಕೆ ಕೊಟ್ಲು. ಅಲ್ಲದೆ ಇದು ತನ್ನ ಸ್ವಂತ ನಿರ್ಧಾರ ಮತ್ತು ಕುಟುಂಬದ ಇಚ್ಛೆ ಅಂತ ಹೇಳಿಕೊಂಡಿದ್ಲು. ನಂತರ ಐಶುಗೆ 30ನೇ ವರ್ಷದ ಹುಟ್ಟುಹಬ್ಬಕ್ಕಾಗಿ 30 ಗಿಫ್ಟ್ಗಳನ್ನು ಕೊಟ್ಟ ವಿವೇಕ್ ಒಬೆರಾಯ್ ಜೊತೆ ಪ್ರೇಮಾಂಕುರವಾಗಿತ್ತು. ಅದು ಬಹಳ ಕಾಲ ಉಳಿಯಲಿಲ್ಲ. ಕೊನೆಯದಾಗಿ ಐಶ್ ಬಾಲಿವುಡ್ನ ಬಿಗ್ ಬಿ ಬಗ ಅಭಿಷೇಕ್ ಬಚ್ಚನ್ನನ್ನ ಮದುವೆಯಾಗಿ ಆರಾಧ್ಯಳ ತಾಯಿಯಾಗಿದ್ದು ಈಗ ಎಲ್ಲರಿಗೂ ಗೊತ್ತು. ಆದರೆ ಸಲ್ಮಾನ್ ಆ ಪ್ರೀತಿಯನ್ನು ಉಳಿಸಿಕೊಂಡಿರುತ್ತಿದ್ದರೆ ಜಗತ್ತಿನ ಅಗಣಿತ ಚೆಲುವೆ ಐಶು ಅವನ ಮನೆ ಮನ ತುಂಬುತ್ತಿದ್ಲು. ಅವರಿಬ್ಬರ ಕಾಂಬಿನೇಷನ್ನಲ್ಲಿ ಮತ್ತಷ್ಟು ಸಿನಿಮಾಗಳನ್ನು ನೋಡುವ ಭಾಗ್ಯ ಪ್ರೇಕ್ಷಕನದ್ದಾಗಿರುತ್ತಿತ್ತು.